ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತ ಶಾಸಕರಾದಂತಹ ಬಲ್ಕೀಸ್ ಬಾನೂರ್ ಅವರು ಶಿವಮೊಗ್ಗ ಪಟ್ಟಣದಲ್ಲಿ ಸುಮಾರು 165 ಕೋಟಿ ವೆಚ್ಚದ ಕಾಮಗಾರಿಗಳು ನಡೀತಾ ಇದ್ದಾವೆ. ರಸ್ತೆ ಮತ್ತು ಚರಂಡಿ ಮತ್ತು ಒಳಚರಂಡಿ ಕಾಮಗಾರಿಗಳು ಮತ್ತೆ ನೀರಿನ ಸಂಪರ್ಕ ಕಲ್ಪಿಸುವಂತ ಕಾಮಗಾರಿಗಳು. ಆ ಕಾಮಗಾರಿಗಳು ವಿನಾಕಾರಣ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳ ಈ ಜಸ್ಟ್ ಮಾಹಿತಿ ತೆಗೆದುಕೊಂಡಿದ್ದೇನೆ. 120 ಕೋಟಿಯಷ್ಟು ವರ್ಕು ನಮ್ಮ ನಗರ ವಿಕಾಸ ಯೋಜನೆ ಮಹಾತ್ಮಾಜಿ ನಗರ ವಿಕಾಸ ಯೋಜನೆಯಲ್ಲಿ ತೆಗೆದುಕೊಂಡಿದ್ದೇವೆ. ಆದ್ರೆ ಮಳೆ ಕಾರಣದಿಂದ ಸ್ವಲ್ಪ ಕಾಮಗಾರಿ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ 40 ಕೋಟಿ ವೆಚ್ಚದಲ್ಲಿ KUIDFC ಇಂದಲೂ ಕೂಡ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದಾರೆ. ಅದು ಕೂಡ ಮಳೆ ಕಾರಣದಿಂದ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಹೇಳಿದ್ದಾರೆ ಕೆಲವು ಕಾಮಗಾರಿಗಳನ್ನು ಮಾಡೋದಕ್ಕೆ ಅಧಿಕಾರಿಗಳು ಹಣ ಬೇಡಿಕೆ ಇಟ್ಟಿದ್ದಾರೆ, ವ್ಯವಹಾರ ಮಾಡ್ತಿದ್ದಾರೆ ಅಂತ ಹೇಳಿ. ನಾವು ಇನ್ನಷ್ಟು ವಿವಾದ ಮಾಹಿತಿ ಪಡ್ಕೊಂಡು ಪರಿಶೀಲನೆ ಮಾಡಿ ಈ ಕಾಮಗಾರಿಗಳು ಆದಷ್ಟು ಬೇಗ ಪ್ರಾರಂಭ ಆಗಿ ಕಾರ್ಯಗಳು ಪ್ರಾರಂಭ ಆಗಿದೆ, ಆದ್ರೆ ಆದಷ್ಟು ಬೇಗ ಪ್ರಗತಿ ಹೊಂದಿ ಆ ಕಾಮಗಾರಿ ಕಾಲಮಿತಿ ಮುಗಿಸೋಕೆ ಪ್ರಯತ್ನ ಪಟ್ಟು ಅಧಿಕಾರಿಗಳು ಸೂಚನೆ ಕೊಡ್ತಾರೆ. ಮತ್ತೇನಾದ್ರು ಹಣದ ಬೇಡಿಕೆ ಯಾರಾದ್ರೂ ಅಧಿಕಾರಿಗಳು ಇಟ್ಟಿದ್ರೆ ಆದ್ರೆ ದೂರು ಬಂದಿದ್ರೆ ಅದನ್ನ ಪರಿಶೀಲಿಸಿ ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ.